ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತು ನಮಗೆ ತುಂಬ ಹೆಲ್ತಿಯಾಗಿರುವಂತಹ ಒಂದು ಸ್ಪೆಷಲ್ ಪಾಯಸ ಮಾಡೋಣ. ಡ್ರ್ಯಾಗನ್ ಫ್ರೂಟ್ ಮತ್ತು ಗೋಧಿ ಕಡಿ ಅಥವಾ ಗೋಧಿ ನುಚ್ಚು ಅಂತ ಹೇಳ್ತೀವಲ್ಲ ಅದು. 1 ಕಪ್ ಗೋಧಿ ನುಚ್ಚು, ಅದೇ ರೀತಿ ಒಂದು ಡ್ರ್ಯಾಗನ್ ಫ್ರೂಟು, ಒಂದು ಮೀಡಿಯಮ್ ಸೈಜಿದು ಡ್ರ್ಯಾಗನ್ ಫ್ರೂಟನ್ನು ತಗೊಂಡಿದ್ದೀನಿ. ಇನ್ನು ಈ ಗೋಧಿ ನುಚ್ಚನ್ನು ಇದೇ ರೀತಿ ಒಂದು ಬೌಲಿಗೆ ಹಾಕಿ ಚೆನ್ನಾಗಿ 2-3 ಸತಿ ಇದನ್ನು ಕ್ಲೀನ್ ಮಾಡಬೇಕು. ನಾನು ತೋರಿಸುವ ಈ ಅಳತೆಯಲ್ಲಿ ನೀವು ಪಾಯಸ ಮಾಡಿದರೆ ಇದು ಒಂದು 4 ಜನರಿಗೆ ನಮಗೆ ಸರ್ವ್ ಮಾಡ್ಬೋದು. ಫಸ್ಟಿಗೆ ಗೋಧಿ ನುಚ್ಚನ್ನು ಒಂದು ಪ್ರೆಷರ್ ಕುಕ್ಕರಿಗೆ ಹಾಕಿ 2 ಅಥವಾ 3 ವಿಸಿಲು ಹಾಕಿಸಬೇಕು. ಯಾವ ಕಪ್ಪಲ್ಲಿ ನಾವು ಗೋಧಿ ನುಚ್ಚನ್ನು ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 2 ಕಪ್ ನೀರನ್ನು ಹಾಕಿ ನಾನಿವಾಗ 2 ವಿಸಿಲ್ ಹಾಕಿಸ್ತಾ ಇದ್ದೀನಿ. ನಿಮಗೆ 3 ಆದರೂ ಆಗುತ್ತೆ, ಸ್ವಲ್ಪ ಜಾಸ್ತಿ ಬೆಂದರೂ ಇರುತ್ತೆ, ಇಲ್ಲ ಸ್ವಲ್ಪ 2 ಆದರೂ ಆಗುತ್ತೆ. ಗೋಧಿ ಬೇಯುವ ಟೈಮಲ್ಲಿ ನಮಗೆ ಡ್ರ್ಯಾಗನ್ ಫ್ರೂಟನ್ನೆಲ್ಲ ಕಟ್ ಮಾಡಿ ತಗೊಳ್ಳೋಣ. ನೋಡಿ, ಡ್ರ್ಯಾಗನ್ ಫ್ರೂಟು ತುಂಬ ಜನರ ಡಿಫ್ರೆಂಟ್ ಸ್ಟೈಲಲ್ಲಿ ಕಟ್ ಮಾಡ್ತಾರೆ. ನಾನಿವಾಗ ಇದೇ ರೀತಿ ಡ್ರ್ಯಾಗನ್ ಫ್ರೂಟನ್ನು ಕಟ್ ಮಾಡೋದು. ಇದು ನೋಡಲಿಕ್ಕೆ ಒಳ್ಳೆ ಖುಷಿ ಆಗುತ್ತಲ್ಲ, ಇದೇ ರೀತಿ ಇದನ್ನು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಬೇಕು. ಇದು ತುಂಬ ಹೆಲ್ತಿಯಾಗಿರುವಂತಹ ಒಂದು ಪಾಯಸ. ಇದು ಸ್ವಲ್ಪ ನಮಗೆ ಈಗ ಡಯಾಬಿಟಿಕ್ ಇದ್ದವರಿಗೆ, ಬಿ ಪಿ ಇದ್ದವರಿಗೆಲ್ಲ ಈ ಪಾಯಸನ ಉಪಯೋಗಿಸ್ಬೋದು. ಯಾಕಂದರೆ ನಾವು ಇದಕ್ಕೆ ಗೋಧಿ ಹಾಕ್ತಾ ಇರೋದು ಮತ್ತು ಇದಕ್ಕೆ ಸಕ್ಕರೆ ಹಾಕ್ತಾ ಇಲ್ಲ, ನಾವು ಬೆಲ್ಲವನ್ನು ಹಾಕಿ ಈ ಪಾಯಸವನ್ನು ಮಾಡೋದು. ಡ್ರ್ಯಾಗನ್ ಫ್ರೂಟನ್ನು ಇದೇ ರೀತಿ ಕಟ್ ಮಾಡಿ ತಗೊಂಡು ಇದನ್ನು ನಾವು ಸ್ಮ್ಯಾಶ್ ಮಾಡಬೇಕು. ನಾನಿವಾಗ ಇದೇ ರೀತಿ ಸ್ಮ್ಯಾಶ್ ಮಾಡಿ ತಗೊಳ್ತಾ ಇದ್ದೀನಿ. ಅಥವಾ ನಿಮಗೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡಿದರೂ ಆಗುತ್ತೆ. ಈ ರೀತಿ ಸ್ಮ್ಯಾಶ್ ಮಾಡೋದ್ರಿಂದ ಅದರ ಬೀಜ ಎಲ್ಲ ಅದೇ ರೀತಿ ಇರುತ್ತೆ ಪಾಯಸದಲ್ಲಿ. ಅದು ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ, ನಾವು ಪಾಯಸ ತಿನ್ನುವಾಗ ಸಹ ಒಂಥರ ಚೆನ್ನಾಗಿರುತ್ತೆ. ಇಲ್ಲ ನಿಮಗೆ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಒಂದು ಗ್ರೈಂಡ್ ಮಾಡಿದರೂ ಆಗುತ್ತೆ, ಯಾವುದಾದ್ರೂ ಆಗುತ್ತೆ. ಈಗ ಇದನ್ನೆಲ್ಲ ಒಂದು ಸೈಡಿಗೆ ಇಡೋಣ. ಇನ್ನು ನಮಗೆ ಬೆಲ್ಲವನ್ನು ಪಾಕ ಮಾಡಬೇಕು. ನಿಮ್ಮ ಹತ್ರ ಒಳ್ಳೆ ಕ್ವಾಲಿಟಿದು ಬೆಲ್ಲದ ಪುಡಿ ಇದ್ದರೆ ಅದನ್ನು ಹಾಕಿ ನಾನಿವಾಗ ಈ ಬೆಲ್ಲವನ್ನು ಪಾಕ ಮಾಡಿ ಹಾಕ್ತಾ ಇದ್ದೀನಿ. ಯಾಕಂದರೆ ಬೆಲ್ಲದಲ್ಲಿ ಎಲ್ಲ ಸ್ವಲ್ಪ ಕಸ ಧೂಳೆಲ್ಲ ಇರ್ತದಲ್ಲ, ಅದಕ್ಕೋಸ್ಕರ 1-2 ಚಮಚ ನೀರು ಹಾಕಿ ಇದನ್ನು ಪಾಕ ಮಾಡಿ ಒಂದು ಸೈಡ್ಗೆ ಇಡೋಣ. ಇನ್ನು ಇದೇ ರೀತಿ ಒಂದು ಪಾನ್ ಬಿಸಿ ಆದಮೇಲೆ ಅದಕ್ಕೆ 2 ಚಮಚ ತುಪ್ಪವನ್ನು ಹಾಕಬೇಕು. ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಫ್ರೈ ಮಾಡಿ ತೆಗೆದು ಇಟ್ಕೋಬೇಕು. ಫಸ್ಟಿಗೆ ನಾವು ಗೋಡಂಬಿಯನ್ನು ಹಾಕಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗುವಷ್ಟು ಫ್ರೈ ಮಾಡಬೇಕು. ಆಮೇಲೆ ದ್ರಾಕ್ಷಿಯನ್ನು ಹಾಕಬೇಕು. ಇದು ಒಟ್ಟಿಗೆ ಹಾಕಿದರೆ ದ್ರಾಕ್ಷಿ ಬೇಗ ಸ್ವಲ್ಪ ಕಪ್ಪಾಗುತ್ತೆ, ಅದಕ್ಕೋಸ್ಕರ ಈ ಸ್ಟೇಜಲ್ಲಿ ದ್ರಾಕ್ಷಿಯನ್ನು ಸಹ ಹಾಕಿ ಫ್ರೈ ಮಾಡಿ. ದ್ರಾಕ್ಷಿ ಒಂದು ಸ್ವಲ್ಪ ಉಬ್ಬಿ ಬರ್ತದಲ್ಲ, ಇನ್ನು ಇದನ್ನು ತೆಗೆದು ಬೇರೆ ಒಂದು ಪಾತ್ರೆಗೆ ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಆಮೇಲೆ ನಾವು ಇದೇ ಪ್ಯಾನಲ್ಲಿ ಪಾಯಸವನ್ನು ಸಹ ಮಾಡೋಣ. ಇನ್ನು ಇದಕ್ಕೆ ನಿಮಗೆ ಬೇಕಂದರೆ ಇನ್ನು ಸ್ವಲ್ಪ ತುಪ್ಪವನ್ನು ಹಾಕ್ಬೋದು. ನಾನಿವಾಗ 1 ಚಮಚ ತುಪ್ಪವನ್ನು ಸಹ ಹಾಕಿ ನಾವು ಸ್ಮ್ಯಾಶ್ ಮಾಡಿಟ್ಟಿರುವಂತಹ ಡ್ರ್ಯಾಗನ್ ಫ್ರೂಟ್ ಇದೆಯಲ್ಲ ಅದನ್ನು ಈ ತುಪ್ಪಕ್ಕೆ ಹಾಕಿ ನಾವಿದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಡ್ರ್ಯಾಗನ್ ಫ್ರೂಟನ್ನು ಬರೀ ಹಾಗೆ ತಿಂದರೆ ಅಷ್ಟೊಂದು ಟೇಸ್ಟ್ ಇಲ್ಲ. ಅದಕ್ಕೆ ನಾವು ಈ ಥರ ಪಾಯಸ ಎಲ್ಲ ಮಾಡಿದರೆ ಮಕ್ಕಳು ಕೂಡ ತುಂಬ ಖುಷಿಪಟ್ಟು ಇದನ್ನು ತಿಂತಾರೆ. ನೋಡಿ, ತುಪ್ಪದಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಕಿ ಇದೇ ರೀತಿ ನಾವು ಫ್ರೈ ಮಾಡಬೇಕು. ಆಗ ಒಂದು ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಒಂದು 3-4 ನಿಮಿಷ ಇದೇ ರೀತಿ ಫ್ರೈ ಮಾಡಬೇಕು. ಇದು ಒಳ್ಳೆ ಫ್ರೈ ಆದಮೇಲೆ ನೋಡಿ, ತುಪ್ಪದಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದೇ ರೀತಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಜಾಸ್ತಿ ಡ್ರೈ ಆಗೋದೇನು ಬೇಡ, ಯಾಕಂದರೆ ತುಪ್ಪದಲ್ಲಿ ಫ್ರೈ ಆಗಿ ಒಂದು ಒಳ್ಳೆ ಸ್ಮೆಲ್ಲೆಲ್ಲ ಬಂದು ಅದೆಲ್ಲ ಬೇಯುತ್ತಲ್ಲ. ಇನ್ನು ಇದಕ್ಕೆ ನಾವು ಬೇಯಿಸಿ ಇಟ್ಟಿರುವಂತಹ ಗೋಧಿ ಕಡಿ ಇದೆಯಲ್ಲ, ಗೋಧಿ ನುಚ್ಚು, ನಾವು ಉಪ್ಪಿಟ್ಟೆಲ್ಲ ಮಾಡುವಂತಹ ಗೋಧಿ ನುಚ್ಚಿದೆಯಲ್ಲ ಅದನ್ನು ಹಾಕಿ, ನಾವು ಆಲ್ರೆಡಿ ಇದನ್ನು ಕುಕ್ಕರಿಗೆ ಹಾಕಿ ಬೇಯಿಸಿದ್ದೀವಲ್ಲ, ಇನ್ನು ಇದನ್ನು ಇದಕ್ಕೆ ಹಾಕಿ ಮತ್ತು ರುಚಿಗೆ ಬೇಕಾದಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಇದಕ್ಕೆ ಅಂದರೆ ಪಾಯಸಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು. ನಾನಿವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇನ್ನು ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಸ್ಟವನ್ನು ಆಫ್ ಮಾಡಬೇಡಿ. ನಮಗೆ ಮ್ಯಾಕ್ಸಿಮಮ್ 10 ನಿಮಿಷದಲ್ಲಿ ಈ ಪಾಯಸವನ್ನು ರೆಡಿ ಮಾಡ್ಬೋದು. ಅಷ್ಟು ಸುಲಭ, ಅದೇ ರೀತಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಆದರೆ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು. ನೋಡಿ, ಇವಾಗ ಡ್ರ್ಯಾಗನ್ ಫ್ರೂಟು ಮತ್ತು ಗೋಧಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಇದಕ್ಕೆ ನಾವು ಪಾಕ ಮಾಡಿಟ್ಟಿರುವಂತಹ ಬೆಲ್ಲ ಇದೆಯಲ್ಲ ಅದನ್ನು ಸಹ ಹಾಕಬೇಕು. ಕಲರ್ ನೋಡಿ, ನಮ್ಮದು ಪಾಯಸದ್ದು ಈ ಒಳ್ಳೆ ಒಂದು ವೈಲೆಟ್ ಕಲರಲ್ಲಿ ಇದೆ. ಇದೆಲ್ಲ ಮಿಕ್ಸ್ ಮಾಡಬೇಕು. ಈಗ ಬೆಲ್ಲ ಪಾಕ ಸಹ ಹಾಕಿ ಆಯಿತು. ಇನ್ನು ಇದನ್ನು ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು. ಕುದೀತಾ ಇದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇನ್ನು 1 ಚಮಚ ಏಲಕ್ಕಿ ಪುಡಿಯನ್ನು ಸಹ ಹಾಕ್ತಾ ಇದ್ದೀನಿ, ಒಳ್ಳೆ ಒಂದು ಟೇಸ್ಟಿಗೋಸ್ಕರ. ಏಲಕ್ಕಿ ಪುಡಿಯನ್ನು ಸಹ ಹಾಕಿ ಇನ್ನಿದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಇದೇ ರೀತಿ ಅದೆಲ್ಲ ಮಿಕ್ಸ್ ಆಗಬೇಕು. ನಾವು ಲಾಸ್ಟಿಗೆ ಇದಕ್ಕೆ ಹಾಲನ್ನು ಸೇರಿಸೋದು.
ಇವಾಗ ನೋಡಿ ಒಳ್ಳೆ ಕುದೀತಾ ಇದೆ. ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಆ ಗೋಧಿ ಎಲ್ಲ ಇನ್ನು ತುಪ್ಪ ಮತ್ತು ಡ್ರ್ಯಾಗನ್ ಫ್ರೂಟ್ ಜೊತೆ ಮಿಕ್ಸ್ ಆಗಿದೆ. ಇನ್ನು ನಾವು ಹಾಲನ್ನು ಹಾಕಬೇಕು. ನಾನು ಇವಾಗ ಅರ್ಧ ಲೀಟ್ರ್ ಹಾಲನ್ನು ತಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ನಾವಿದನ್ನು ಮಿಕ್ಸ್ ಮಾಡಬೇಕು. ಯಾಕಂದರೆ ಒಮ್ಮೆಲೆ ಜಾಸ್ತಿ ಹಾಲು ಹಾಕಿದರೆ ಅದು ನಮ್ಮದು ಕನ್ಸಿಸ್ಟೆನ್ಸಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿಕೊಂಡು ನಿಮಗೆ ಸ್ವಲ್ಪ ಗಟ್ಟಿ ಬೇಕಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಬೋದು, ಇಲ್ಲ ಸ್ವಲ್ಪ ತೆಳುವಾಗಿ ಬೇಕಂದರೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕಿ ಇದೇ ರೀತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಇರಬೇಕು. ಯಾಕಂದರೆ ಹಾಲು ಹಾಕಿದ ಮೇಲೆ ಹಾಗೆ ಬಿಡಬಾರ್ದು. ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಅದನ್ನು ಕುದೀಲಿಕ್ಕೆ ಬಿಡಬೇಕು. ನಾನು ಇಷ್ಟೇ ಹಾಲು ಹಾಕಿದ್ದು, ಒಂದು 2 ಲೋಟ ಹಾಲನ್ನು ಹಾಕಿದ್ದೀನಿ, ಜಾಸ್ತಿ ಹಾಕಲಿಲ್ಲ. ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕ್ಬೋದು. ಯಾಕಂದರೆ ಪಾಯಸ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ನೋಡಿ ಒಳ್ಳೆ ಕುದೀತಾ ಇದೆ. ಇನ್ನು ಇದನ್ನು ಒಂದು 2 ನಿಮಿಷ ಇದೇ ರೀತಿ ಕುದಿಸಬೇಕು. 2 ನಿಮಿಷ ಮಾತ್ರ ನಾವು ಕುದಿಸಿದರೆ ಸಾಕು. ನೋಡಿ ನಮ್ಮದು ಪಾಯಸ ಆಲ್ಮೋಸ್ಟ್ ರೆಡಿ ಆಯಿತು. ಇನ್ನು ನಾವು ಫ್ರೈ ಮಾಡಿ ಇಟ್ಟಿರುವಂತಹ ಗೋಡಂಬಿ ದ್ರಾಕ್ಷಿ ಇದೆಯಲ್ಲ, ಇದನ್ನು ಸಹ ಇದರೊಟ್ಟಿಗೆ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ನೋಡಿ ನಮ್ಮದು ಒಳ್ಳೆ ವೈಲೆಟ್ ಕಲರ್ ಇದ್ದ ಪಾಯಸ ಹಾಲು ಹಾಕಿದ ತಕ್ಷಣ ಇದೇ ರೀತಿ ಪಿಂಕ್ ಕಲರ್ ಆಯಿತು. ನಮ್ಮದು ಪಾಯಸ ರೆಡಿ ಆಯಿತು. ಇನ್ನು ನಮಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುವ ಪಾಯಸ. ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್ ಬೈ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.